ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಬೀಡ್ಸ್ ಕುಚ್ಚು ಹಾಕೋದು ಸಿಂಪಲ್ ಮೆಥಡ್ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಕಾಟನ್ ಥ್ರೆಡ್ ನೀಡಲ್ಗೆ ಇಟ್ಕೊಂಡಿದ್ದೀನಿ. 2 ಕಲರ್ ಸ್ಯಾರಿ ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂಡ್ ಹಾರ್ಟ್ ಶೇಪ್ ಬೀಡ್ಸ್ ತಗೊಂಡಿದ್ದೀನಿ. ಮೀಡಿಯಂ ಸೈಜ್ ಇದೆ. ಡೈಮಂಡ್ ಬೀಡ್ಸ್ ತಗೊಂಡಿದ್ದೀನಿ. ಮೀಡಿಯಂ ಸೈಜ್ ಸ್ಮಾಲ್ ಬೀಡ್ಸು. ಇಷ್ಟು ಮೆಟೀರಿಯಲ್ಸ್ ತಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇಷ್ಟು ಮೆಟೀರಿಯಲ್ ತಗೊಳ್ಳಿ ನೋಡಿ. ಈ ಥರ ಇಷ್ಟು ಹಿಂಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಫಸ್ಟೇ ಹೇಗೆ ಮಾಡೋದು ಅಂತ ಹೀಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟು ಕಾಟನ್ ಥ್ರೆಡ್ಡು ಇದು ಸ್ಯಾರಿಗೆ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡು ಮೊದಲಿಗೆ ಒಂದು ಹಾರ್ಟ್ ಶೇಪ್ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ಮಾಲ್ ಬೀಡ್ಸು ಮತ್ತು ಹೀಗೆ ಒಂದು ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕುಚ್ಚು ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಇನ್ನೊಂದು ಸ್ಮಾಲ್ ಬೀಡು ಮತ್ತು ಒಂದು ಹಾರ್ಟ್ ಶೇಪ್ ಬೀಡ್. ಮತ್ತು ಈಗ ಇಷ್ಟು ನೀಡಲ್ಗೆ ಏರ್ಸ್ಕೊಂಡಿದ್ದು ಆದಮೇಲೆ ಈ ಥರ ಹೇಳ್ಕೊಂಡೋಗಿ ಸ್ಯಾರಿ ಹತ್ರವರೆಗೂ ಹೇಳ್ಕೊಂಡೋಗಿ ನಮಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಈ ಥರ ಹೇಳ್ಕೊಂಡು ಬಂದು ಹಾರ್ಟ್ ಶೇಪ್ ಬೀಡಿದೆಯಲ್ಲ ಆ ಬೀಡಲ್ಲಿ ನೀಡಲ್ಲು ಈ ಥರ ವಾಪಸ್ ಬರಬೇಕು. ವಾಪಸ್ ಬಂದರೆ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. ಮತ್ತು ಈಗ ಒಂದು ಸ್ಮಾಲ್ ಬೀಡ್ ಮತ್ತು ಒಂದು ಡೈಮಂಡ್ ಬೀಡ್ ಮತ್ತು ಒಂದು ಸ್ಮಾಲ್ ಬೀಡ್ ಮತ್ತು ಒಂದು ಹಾರ್ಟ್ ಶೇಪ್ ಬೀಡು. ಇಷ್ಟು ಬೀಡ್ಸು ನೀಡಲ್ಗೆ ಏರಿಸ್ಕೊಂಡು ಈ ಥರ ಸ್ಯಾರಿ ಹತ್ರ ಹೇಳ್ಕೊಂಡೋಗಿ ಅಲ್ಲಿವರೆಗೂ ನಮಗೆ ಎಷ್ಟು ಸ್ಪೇಸ್ ಬೇಕೋ ಆ ಬೀಡ್ಗೆ ಅಷ್ಟು ಸ್ಪೇಸ್ ನೋಡಿಕೊಂಡು ಹಿಂಗೆ ಹೇಳ್ಕೊಳ್ಬೇಕು. ಹಾರ್ಟ್ ಶೇಪ್ ಬೀಡಲ್ಲಿ ಈ ಥರ ನೀಡಲ್ ಇಟ್ಟು ಹೇಳ್ಕೋಬೇಕು. ಈಗ ಮತ್ತೆ ಒಂದು ಸ್ಮಾಲ್ ಬೀಡ್ ಹಾಕ್ಕೋಬೇಕು. ಮತ್ತು ಪಿಂಕ್ ಕಲರ್ ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಫಸ್ಟೇ ಆ ಕುಚ್ಚು ಮತ್ತು ಇನ್ನೊಂದು ಸ್ಮಾಲ್ ಬೀಡು ಮತ್ತು ಇವಾಗ ಹಾರ್ಟ್ ಶೇಪ್ ಬೀಡು ಇಷ್ಟು ಹಾಕ್ಕೊಂಡು ಇಷ್ಟು ಮೆಟೀರಿಯಲ್ಸ್ ನೀಡಲ್ಗೆ ಏರಿಸ್ಕೊಂಡು ಸ್ಯಾರಿವರೆಗೂ ಹೇಳ್ಕೊಂಡು ನಮ್ಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಸ್ಯಾರಿಗೆ ಈ ಥರ ನೀಡಲ್ ಚುಚ್ಕೊಂಡು ಈ ಥರ ಹೇಳ್ಕೋಬೇಕು. ಮತ್ತು ಹಾರ್ಟ್ ಶೇಪ್ ಬೀಡ್ ಇರುತ್ತೆ, ಅದು ಹೋಲ್ ಇರುತ್ತಲ್ಲ ಆ ಹೋಲಲ್ಲಿ ನೀಡಲ್ಲು ಈ ಥರ ವಾಪಸ್ ಹೇಳ್ಕೊಂಡು ಬರಬೇಕು. ಮತ್ತು ಹೀಗೆ ಒಂದು ಬೀಡು, ಒಂದು ಡೈಮಂಡ್ ಶೇಪ್ ಬೀಡು ಮತ್ತು ಒಂದು ಸ್ಮಾಲ್ ಬೀಡು. ಈ ಡೈಮಂಡ್ ಶೇಪ್ ಬೀಡು ಹಾಕ್ತಾ ಇದ್ನಲ್ಲ ಫ್ರೆಂಡ್ಸ್, ಅಲ್ಲಿ ಬೇಕಾದ್ರೆ ನೀವು ಕುಚ್ಚು ಹಾಕ್ಕೋಬೋದು. ನಾನು ಏನಕ್ಕೆ ಈ ಥರ ಹಾಕ್ತಾ ಇದ್ದೀನಿ ಅಂದರೆ ಕಸ್ಟಮರ್ಗೆ ಸ್ವಲ್ಪ ಕುಚ್ಚು ಕಮ್ಮಿ ಇರಲಿ, ದೂರ ಇರಲಿ, ಹತ್ರ ಇದ್ದರೆ ಒಂಥರ ಗಜಿಬಿಜಿ ಅಂತಿರತ್ತೆ ಅಂದಿದ್ರು. ಹಾಗಾಗಿ ನಾನು ಒಂದೊಂದು ಹತ್ರ ಬೀಡ್ಸು ಯೂಸ್ ಮಾಡಿದ್ದೀನಿ, ಒಂದು ಹತ್ರ ಕುಚ್ಚು ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಫುಲ್ ಕುಚ್ಚೆ ಹಾಕ್ಕೋಬೋದು ಫ್ರೆಂಡ್ಸ್. ಈ ಥರ ನೀಡಲ್ಲೂ ಹೇಳ್ಕೋಬೇಕು. ಈ ಡೈಮಂಡ್ ಶೇಪ್ ಸ್ಪೇಸಲ್ಲೂ ಬೇಕಾದ್ರೆ ಕುಚ್ಚು ಹಾಕ್ಕೋಬೋದು ಬೀಡ್ ಶೇಪ್ ನೋಡಿ. ಮತ್ತು ಒಂದು ಬೀಡು ಮತ್ತು ಈಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕುಚ್ಚು ಗ್ರೀನ್ ಕಲರ್, ಒಂದು ಗ್ರೀನು ಒಂದು ಪಿಂಕು ಈ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಮತ್ತು ಒಂದು ಸ್ಮಾಲ್ ಬೀಡ್ಸ್ ಮತ್ತು ಒಂದು ಹಾರ್ಟ್ ಶೇಪ್ ಬೀಡು. ಇಷ್ಟು ಆದಮೇಲೆ ಸ್ಯಾರಿಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಹೇಳ್ಕೊಂಡು ಹಾರ್ಟ್ ಶೇಪ್ ಬೀಡಲ್ಲಿ ಈ ಥರ ಹೇಳ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಸ್ಮಾಲ್ ಬೀಡ್, ಒಂದು ಡೈಮಂಡ್ ಶೇಪ್ ಬೀಡ್, ಒಂದು ಸ್ಮಾಲ್ ಬೀಡ್, ಒಂದು ಹಾರ್ಟ್ ಶೇಪ್ ಬೀಡ್. ಈಗ ಇಷ್ಟು ಒಂದೇ ಸರಿ ನೀಡಲ್ಗೆ ಏರಿಸ್ಕೊಂಡು ಈ ಥರ ಹೇಳ್ಕೊಂಡು ಹೋಗಿ ಸ್ಯಾರಿ ಸ್ಪೇಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಈ ಥರ ನೀಡಲ್ ಚುಚ್ಕೊಂಡು ಹೇಳ್ಕೊಂಡು ಹಾರ್ಟ್ ಶೇಪ್ ಬೀಡ್ ಹೋಲಲ್ಲಿ ಈ ಥರ ನೀಡಲ್ಲು ಮತ್ತೆ ವಾಪಸ್ ಬರಬೇಕು. ಮತ್ತು ಈ ಕುಚ್ಚು ಮತ್ತು ಒಂದು ಫಸ್ಟ್ ಬೀಡು ಮತ್ತು ಒಂದು ಕುಚ್ಚು ಮತ್ತು ಒಂದು ಬೀಡು. ಇದೆಲ್ಲ ತುಂಬ ಈಸಿ ಫ್ರೆಂಡ್ಸ್. ಇದೆಲ್ಲ ನೀವು ಕುಚ್ಚು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆ ಸ್ಯಾರಿಗೆ ಈ ಥರ ಫೋಣಿಸ್ಬೋದು. ಕುಚ್ಚು ಹಾಕೋಕ್ಕೂ ಒಂದು ಅರ್ಧ ಗಂಟೆ ಆಗುತ್ತೆ ಟೈಮ್ ಅಷ್ಟೇ ಫ್ರೆಂಡ್ಸ್. ಇಷ್ಟು ಗ್ರ್ಯಾಂಡ್ ಡಿಸೈನ್ ನಾವು 350 to 400 ಚಾರ್ಜ್ ಮಾಡ್ಬೋದು. ಇಷ್ಟು ಗ್ರ್ಯಾಂಡ್ ಡಿಸೈನ್ ನಿಮ್ಗೆ 1 ಅವರಲ್ಲಿ ಆಗುತ್ತೆ. ತುಂಬ ಈಸಿ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನಮ್ಮ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಬರುತ್ತೆ, ಗ್ರ್ಯಾಂಡ್ ಆಗಿರುತ್ತೆ. ಬೀಡ್ಸ್ ಲುಕ್ ವೈಸ್ ಚೆನ್ನಾಗಿದೆ. ಕಾಸ್ಟ್ 400ವರೆಗೂ ಮಾಡ್ಬೋದು. ಫೈನಲ್ ಲುಕ್ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ. ಈ ಥರ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ನಿಮಗೆ ಯಾರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಂದು ಎಲ್ಲ ವಿಡಿಯೋಸು
ನೋಡಿ ಫ್ರೆಂಡ್ಸ್, ಮಿಸ್ ಮಾಡ್ದಂಗೆ ನೋಡಿ. ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಬ್ರೈಡಲ್ ಆಗಿದೆ. ನಮಗೆ ತುಂಬ ಕಮ್ಮಿ ಸಮಯದಲ್ಲಿ ಒಳ್ಳೆ ಡಿಸೈನ್ ಮಾಡ್ಬೋದು. 1 ಅವರ್ಗೆಲ್ಲ ಫಿನಿಶ್ ಮಾಡ್ಬೋದು. ನೋಡಿ, ನೀವು ಟ್ರೈ ಮಾಡಿ. ಎಲ್ಲರೂ ಬಿಗ್ನರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.